ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಪ್ಲೈನ್ ಬ್ಲೌಸು ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು, ಸ್ಲೀವ್ಸು ಮತ್ತು ಪಟ್ಟಿ ಪ್ರತಿಯೊಂದು ಕೂಡ ಕಟ್ ಮಾಡಿಕೊಂಡು ರೆಡಿ ಇದೆ. ಸೊ ಇದೆಲ್ಲ ಹೇಗೆ ಹೊಲ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಅಲ್ಲಲ್ಲೇ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತಾ ಇರ್ತೀನಿ, ಹಾಗಾಗಿ ತಪ್ಪದೆ ನೋಡಿ ಫ್ರೆಂಡ್ಸ್. ಬನ್ನಿ, ಫಸ್ಟು ನಾವು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಹೊಲ್ಕೊಳ್ಳೋಣ. ಇಲ್ಲಿ ಟಕ್ಸ್ ಮಾರ್ಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಳತೆ ಬ್ಲೌಸು ಸಾಮಾನ್ಯವಾಗಿ ಕೊಟ್ಟಿರ್ತಾರೆ. ಸೊ ಅಳತೆ ಪ್ರಕಾರ ಎಷ್ಟು ಟಕ್ಸು ನೋಡಿಕೊಂಡು ನಾವು ಇಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೇನಿದೆ ಮಾರ್ಜಿನ್ನು, ಈ ಮಾರ್ಜಿನಿಂದ ಈ ಬಸ್ಟ್ ಪಾಯಿಂಟ್ ಏನಿದೆ, ಇಲ್ಲಿ ಟಕ್ಸ್ ಬಂದಿದೆಯಲ್ಲ ಅಲ್ಲಿವರೆಗೂ ಫಸ್ಟ್ ನಾವು ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ಚೆಸ್ಟ್ ಏನಿದೆ ಇದು 44.5 ಚೆಸ್ಟಿಂದ, ಹಾಗಾಗಿ ಇವ್ರದ್ದು ಟಕ್ಸ್ ಬಂದು ಬಸ್ಟ್ ಪಾಯಿಂಟು 13 ಕಾಲಿಗೆ ಬರ್ತಾ ಇದೆ. ಸೊ ಇವ್ರದ್ದು ಟೋಟಲ್ ಉದ್ದ ಬಂದು 16.5 ಇದೆ. ಸೊ ನಾವೀಗ ಫಸ್ಟು 13 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 13 ಕಾಲಿಗೆ ಅವರು ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಇಲ್ಲಿ 4.5ಗೆ ನಾವು ಇಲ್ಲಿಂದ ಇಲ್ಲಿಗೆ ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈ ಬುಕ್ಸ್ ಹಾಕ್ತೀವಲ್ಲ, ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ. ಸೊ ಅದನ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಟಕ್ಸ್ ಬಂದಿದೆ. ಸೊ ಇಲ್ಲಿಂದ ಇಲ್ಲಿಗೆ 2.25 ಇದೆ, ಪ್ಲಸ್ ಇಲ್ಲಿ ಹೊಲಿಯೋದಕ್ಕೆ 1/4 ಇಂಚು ಇರುತ್ತೆ. ಸೊ ಇದು ಕೂಡ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಗ್ಯಾಪ್ ಬರಬೇಕು ಇವರಿಗೆ. ಸೊ ಈಗ ಈ ಸೈಡಿಂದು ತಗೊಳ್ಳೋಣ. ಇದು ಬಂದು 6 ಕಾಲಿದೆ. ಹಾಗೆ ಇದು ಒಂದು ಈ ಸ್ಲೀವ್ಸ್ ಬರುತ್ತಲ್ವಾ, ಸ್ಲೀವ್ ಹತ್ರ ಎಷ್ಟು ಬರುತ್ತೆ ನೋಡೋಣ. ಇದು ಬಂದು 4.25 ಬರುತ್ತೆ ಫ್ರೆಂಡ್ಸ್. ಇದು 6 ಕಾಲು. ಈಗ ಫಸ್ಟ್ 6 ಕಾಲಿಗೆ ಮಾರ್ಕ್ ಮಾಡೋಣ. ಇದು ಒಂದು 4.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಅಳತೆ ಬ್ಲೌಸ್ ಪ್ರಕಾರ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನಾವು ಕಚ್ಚಾ ಹೊಡ್ಕೋಬೇಕು, ಯಾಕಂದರೆ ಹಿಂದ್ಗಡೆದು ಏನಿದೆ ಇನ್ನೊಂದು ಲೇಯರು, ಅದಕ್ಕೂ ನಾವು ಇದೇ ರೀತಿ ಮಾರ್ಕನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಏನಿದೆ ಇದನ್ನು ಇನ್ನೊಂದ್ಸಲಿ ಮಾರ್ಕ್ ಮಾಡ್ಕೊಳ್ಳೋಣ. ಆವಾಗ ಇಲ್ಲಿ ಅದು ಕಾಣುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೇನು ಕಚ್ಚಾ ಹೊಡೆದಿದ್ವಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಣ. ಸೊ ಇಲ್ಲಿಂದ ಒಂದು ಲೈನ್ ಹಾಕೋಣ. ಇಲ್ಲಿಂದ ಕೂಡ ಒಂದು ಮಾರ್ಕ್ ಮಾಡೋಣ. ಈಗ 2 ಸೈಡು ಸೇಮ್ ಮಾರ್ಕ್ ಆಗಿದೆ. ಈಗ ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಟಕ್ಸು ಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಿಮಗೆ. ಮೊದಲು ನಾವು
ಕೆಳಗಡೆ ಟಕ್ಸನ್ನ ಹಿಡ್ಕೋಬೇಕು. ಇಲ್ಲೇನಿದೆ ಟಕ್ಸು ಇದನ್ನ ನಾವು ಹಿಡಿಬೇಕು. ಸೊ ಈ ರೀತಿ ಮಡ್ಸ್ಕೋಬೇಕು. ಲೈನ್ ಹಾಕೊಂಡಿದೀವಲ್ವಾ ಫ್ರೆಂಡ್ಸ್, ಆ ಲೈನಿಗೆ ನಾವು ಮಡ್ಸ್ಕೋಬೇಕು. ಸೊ ಅವ್ರದ್ದು ಚೆಸ್ಟ್ ಬಂದಿಲ್ಲಿ ನಾವು ಟಕ್ಸ್ ಹಿಡಿಯೋದು 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚಿಗೆ ನಾವು ಹಿಡಿಬೇಕು. ಎಲ್ಲಿಗೆ ಮಾರ್ಕ್ ಎಂಡ್ ಆಗಿದೆ ಅಲ್ಲಿಗೆ ಈ ಒಂದು ಹೊಲಿಗೆ ಅನ್ನೋದು ಫಿನಿಶ್ ಆಗಬೇಕು. ಈಗ ನಾನಿಲ್ಲಿ ಮಧ್ಯದ ಹಿಡಿತಾ ಇದ್ದೀನಿ. ಈ ಮಧ್ಯದ ಬಂದವರಿಗೆ ಸ್ವಲ್ಪ ಜಾಸ್ತಿನೇ ಹಿಡಿಬೇಕಾಗತ್ತೆ. ಅರ್ಧ ಇಂಚು ನಾನಿಲ್ಲಿ ಹಿಡಿತಾ ಇದ್ದೀನಿ. ಫಸ್ಟ್ ಸೈಜ್ ಜಾಸ್ತಿ ಇರೋದ್ರಿಂದ ಈ ಟಕ್ಸ್ ಕೂಡ ಜಾಸ್ತಿನೇ ಹಿಡಿಬೇಕಾಗತ್ತೆ. ಈಗ ಬಂದು ಇಲ್ಲಿ ಇದು 1/4 ಇಂಚು ಹಿಡಿದ್ರೆ ಸಾಕು. ಸೊ ಯಾವಾಗ್ಲೂ ಟಕ್ಸ್ ಹಿಡಿಬೇಕಾದ್ರೆ ಈ ರೀತಿ ಚೂಪ್ಗೆ ಬರಬೇಕು. ಈ ರೀತಿ ಚೂಪು ಬಂದ್ರೆ ಟಕ್ಸ್ ಕೂಡ ಚೆನ್ನಾಗೇ ಬರುತ್ತೆ. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ಕೂಡ ಅರ್ಧ ಇಂಚು ಹಿಡಿತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಒಂದ್ ಸೈಡು ಏನಿದೆ ಅದರದ್ದು ಟಕ್ಸು ಹಿಡ್ದಾಯ್ತು. ನೋಡಿ ಈ ರೀತಿ ಬರುತ್ತೆ. ಈಗ ಈ ಸೈಡಿಂದು ಸೇಮ್ ಹಿಡಿಬೇಕು. ಇದು ಕೂಡ ಮಾರ್ಕ್ ಏನಿದೆ ಅಲ್ಲಿ ನೋಡ್ಕೊಂಡು ಹಿಡಿಬೇಕಾಗುತ್ತೆ. ಸೇಮ್ ಇಲ್ಲೂ ಕೂಡ ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಪ್ರತಿ ಸಲಿನೂ ಮಾರ್ಕ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಎಂಡ್ ಬಂದ್ಮೇಲೆ ಈ ರೀತಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಅದೇ ರೀತಿ ಇಲ್ಲೂ ಕೂಡ ಮಾರ್ಕ್ ಏನಿದೆ ಅದನ್ನ ಈ ರೀತಿ ಇಟ್ಕೊಂಡು, ಸೊ ಅಲ್ಲಿ ನಾನು ಅರ್ಧ ಇಂಚಿಗೆ ಹಿಡಿದಿದ್ದೀನಿ. ಇಲ್ಲೂ ಕೂಡ ಸೇಮ್ ಅರ್ಧ ಇಂಚಿಗೆ ಹಿಡಿಬೇಕು. ಈಗ ಚೆಕ್ ಮಾಡ್ಕೋಬೇಕು ಸೇಮ್ ಇದೆಯೋ ಇಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಎರಡು ಕೂಡ ಸೇಮು ಬಂದಿದೆ. ಅಕಸ್ಮಾತ್ ಎರಡು ಸೇಮ್ ಬಂದಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಎರಡು ಸೇಮ್ ಬಂದಿರೋದ್ರಿಂದ ನಾನು ಇನ್ನೊಂದು ಹೊಲಿಗೆ ಹಾಕೊಂತೀನಿ. ನೆಕ್ಸ್ಟ್ ನಾನು ಈ ಕಂಕ್ಳಲ್ಲಿರುವಂತ ಟಕ್ಸನ್ನ ಹಿಡಿತೀನಿ. ಸೇಮ್ ನೀವು ಒಂದು ಸೈಡ್ ಯಾವ ರೀತಿ ಬರ್ತೀರೋ ಅದೇ ರೀತಿ ಬರ್ತಾ ಹೋಗ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇಲ್ಲೂ ಕೂಡ 1/4 ಇಂಚು ಹಿಡಿಬೇಕು. ಈಗ ಸೈಡ್ ಇನ್ ಟಕ್ಸ್ ಹಿಡಿಬೇಕು. ಅರ್ಧ ಇಂಚಿಗೆ ಹಿಡಿದಿದ್ದೆ, ಇದು ಕೂಡ ಅರ್ಧ ಇಂಚಿಗೆ ಹಿಡಿಬೇಕು. ಯಾವಾಗ ಗಂಟೊಲ್ಗೆ ಹಾಕ್ಬೇಕು ತುದಿಯಲ್ಲಿ, ಇಲ್ಲ ಅಂದ್ರೆ ಅದು ಬಿಚ್ಕೊಳತ್ತೆ. ನೋಡಿ ಫ್ರೆಂಡ್ಸ್, ಈಗ ಟಕ್ಸಿಂದ ಏನಿದೆ ಇದು ರೆಡಿ ಆಗಿದೆ. ಈಗ ನಾವಿಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಸೊ ಅದಕ್ಕೆ ನಾನು ಕ್ಲಾತ್ ಅನ್ನ ತಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮೇನ್ ಕ್ಲಾತ್, ಇದು ಲೈನಿಂಗ್. ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಲೈನಿಂಗ್ ಅಟ್ಯಾಚ್ನ ಮಾಡ್ತೀನಿ. ಸೊ ಈ ರೀತಿ
ಇಂಟು ಮಾರ್ಕ್ ಹಾಕ್ಕೊಂಡಿರಬೇಕು. ಯಾಕೆಂದರೆ ಉಲ್ಟಾ ಯಾವುದು ಸೀದಾ ಯಾವುದು ಅನ್ನೋದು ಗೊತ್ತಾಗಲ್ಲ. ಸೊ ಇದನ್ನು ಸೀದಾ ಏನಿದೆ ಲೈನಿಂಗ್ ಕೂಡ ನಾವು ಈ ರೀತಿನೇ ಇಟ್ಕೋಬೇಕು. ಈ ರೀತಿ ಇಟ್ಕೊಬೇಕು. ಶೇಪ್ ನೋಡಿ ಗೊತ್ತಾಗುತ್ತೆ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ಮೇಲೆ ಈ ಮೇನ್ ಕ್ಲಾತ್ ಏನಿದೆ, ಕನ್ಫ್ಯೂಸ್ ಆಗಬೇಡಿ. ಮೇನ್ ಕ್ಲಾತ್ ಏನಿದೆ ಇದು ಕೂಡ ಸೀದಾ ಏನಿದೆ ಒಳಗೋಗ್ಬೇಕು. ಈ ರೀತಿ ಇಟ್ಕೊಬೇಕು ಫ್ರೆಂಡ್ಸ್. ನೋಡಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಇದು ಬಂದು ಮೇನ್ ಕ್ಲಾತು. ಇದು ಸೀದಾ ಒಳಗಿರಬೇಕು ಯಾವಾಗಲೂ. ಮತ್ತು ಲೈನಿಂಗ್ ಕ್ಲಾತ್ ಏನಿದೆ ಶೇಪು ಇದೇ ಥರ ಇರಬೇಕು. ಎದುರ ಬದ್ರ ಈ ರೀತಿ ಇರಬೇಕು ಫ್ರೆಂಡ್ಸ್. ನೋಡಿ, ಇಂಟು ಮಾರ್ಕು ಏನಿದೆ ಇದು ಮೇಲ್ ಬರಬೇಕು. ಇಲ್ಲೂ ಕೂಡ ಇಂಟು ಮಾರ್ಕು ಮೇಲ್ ಬಂದಿದೆ. ಈ ರೀತಿ ಇಟ್ಕೊಂಡು ಹೊಲಿಬೇಕು. ನೀಟಾಗೆ ಸೆಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವಾಗಲೂ ಎಕ್ಸ್ಟ್ರಾನೇ ತೊಗೊಂಡಿರಬೇಕು. ಅವಾಗ ಡೈರೆಕ್ಟು ಮೇನ್ ಕ್ಲಾತ್ ಕಟ್ ಮಾಡಿರೋದ್ರಿಂದ ನಾನು ಇಲ್ಲಿ ಲೈನಿಂಗ್ ಜಾಸ್ತಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆದ್ಮೇಲೆ ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನು ತೆಗಿಬೇಕು. ಆಮೇಲೆ ಇಲ್ಲಿ ಕಚ್ಚೆ ಹೊಡಿಬೇಕು. ಕಚ್ಚೆ ಹೊಡೆದ್ಬಿಟ್ಟು ಇದನ್ನ ಈ ರೀತಿ ಬರಬೇಕು. ಲೈನಿಂಗ್ ಕಡೆ ಇದನ್ನ ತಿರುಗಿಸ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಹೊಲ್ಕೋಬೇಕು. ಈ ರೀತಿ ಹೊಲ್ದ್ಮೇಲೆ ಇಲ್ಲೂ ಕೂಡ ಮೇಲೆ ಒಂದು ಹೊಲಿಗೆನ ಹಾಕೊಳ್ಳಿ ಫ್ರೆಂಡ್ಸ್. ತುದಿಗೆ ಹೊಲಿಗೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದೆಲ್ಲ ಕಟ್ ಮಾಡಿಕೊಂಡು ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಅದನ್ನು ಕೂಡ ಲೈನಿಂಗ್ ಬಟ್ಟೆ ಅದನ್ನು ಕೂಡ ಇದೇ ಅಳತೆಗೆ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಪಟ್ಟಿ ರೆಡಿ ಆಗಿದೆ. ಇದು ಲೈನಿಂಗ್ ಕ್ಲಾತು, ಇದು ಮೇನ್ ಕ್ಲಾತು. ಇದೇ ಥರ ಇದನ್ನು ನಾವು ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, 2 ಪಟ್ಟಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದು ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ. ಇದು ಲೈನಿಂಗ್ ಕ್ಲಾತು ಇದು ಯಾವಾಗಲೂ ಕೆಳಗಿರಬೇಕು. ಮೇನ್ ಕ್ಲಾತು ಮೇಲೆ ಇಟ್ಕೊಳ್ಳಿ. ಸೊ ಈ ರೀತಿ ಶೇಪ್ ಏನಿದೆ ಇದು ಈ ಶೇಪ್ ಏನಿದೆ ಇಲ್ಲಿ ಅಟ್ಯಾಚ್ ಆಗಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಟ್ಟಿ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ, ನೀವು ಹೋಗಿ ನೋಡ್ಬೋದು. ಸೊ ಈ ರೀತಿ ಇಟ್ಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಸೊ ನೋಡಿ, ಇದೇನಿದೆ ಈಗ ಇಟ್ಕೊಳ್ಳಿ. ಇದು ಲೈನಿಂಗು, ಇದು ಮೇನ್ ಕ್ಲಾತು. ಸೊ ಇದನ್ನು ಈ ರೀತಿ ಹಾಕೋಬೇಕು. ಹಾಕೊಂಡ್ಮೇಲೆ ಇದೇನಿದೆ ಶೇಪು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಏನು ವಿ ಶೇಪ್ ಬಂದಿದೆ ಇಲ್ಲಿ ಡಾಟ್ ಥರ, ಇಲ್ಲಿಂದ ಹೊಲಿಗೆನ ಸ್ಟಾರ್ಟ್ ಮಾಡಬೇಕು.
ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕೊಳ್ಳಿ. ಫ್ರೆಂಡ್ಸ್ ಈ ರೀತಿ ಆದಮೇಲೆ ಈ ಮೇನ್ ಕ್ಲಾತ್ ಮೇಲ್ಭಾಗಕ್ಕೆ ಬರವಾಗಿ ಇಟ್ಕೊಳ್ಳಿ. ಸೊ ಈ ರೀತಿ ಸುತ್ಕೋಬೇಕು. ಹಿಂಗೆ ಸುತ್ಕೊಂಡ್ಬಿಟ್ಟು ಇಲ್ಲೇನು ಹೊಲ್ದಿರೋದು ಸಿಗುತ್ತೆ ಈ ತುದಿಗೆ ಇಟ್ಕೊಂಡ್ಬಿಟ್ಟು ಹೊಲಿಬೇಕು. ಹಿಂಗೆ ಈ ರೀತಿ ಹೊಲ್ದಾದ್ಮೇಲೆ ಈ ಹೊಲಿಗೆ ಏನಿದೆ ಇದಕ್ಕೆ ಕತ್ರಿ ಬೀಳದೆ ಇರೋ ಥರ ಅಲ್ಲಲ್ಲೇ ಈ ರೀತಿ ಕಚ್ಚನ ಹೊಡ್ಕೊಳ್ಳಿ. ಆಮೇಲೆ ಇದನ್ನ ಈ ರೀತಿ ಒಳಗಡೆ ಬಟ್ಟೆ ಏನಿದೆ ಅದನ್ನ ಹೊರಗೆ ಎಳ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ. ಈಗ ಇದು ಎಕ್ಸ್ಟ್ರಾ ಏನಿದೆ ಲಾಸ್ಟಲ್ಲಿ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಈಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನೀಗ ಇದನ್ನು ಕೂಡ ಸೇಮ್ ಮೆಥಡಲ್ಲೇ ಹೊಲ್ಕೊಂತೀನಿ. ನೋಡಿ ಫ್ರೆಂಡ್ಸ್ ಎರಡು ಪಟ್ಟಿನ ನಾನು ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎರಡು ಕೂಡ ಚೆಕ್ ಮಾಡ್ಕೋಬೇಕು. ಎರಡು ಕೂಡ ಇಲ್ಲಿಂದ ಸಮ ಇರಬೇಕು, ಮೇಲೆ ಕೆಳಗೆ ಎರಡು ಸಮ ಬಂದಿರಬೇಕು. ಈಗ ನಾವು ಈ ಗುಂಡಿ ಪಟ್ಟಿ ಏನಿದೆ ಅದನ್ನ ಹಚ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಇದು 2 ಇಂಚು ಅಂದರೆ ಇದು 4 ಇಂಚಿದೆ. 2 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. ಇದು 3 ಇಂಚಿದೆ. ಸೊ ಈ ಕಡೆ ಸೈಡ್ ಏನಿದೆ ಒಂದು ಸೈಡು ಈ ರೀತಿ ಮಡ್ಚಿ ಹೊಲ್ಕೋಬೇಕು. ನೋಡಿ ಫ್ರೆಂಡ್ಸ್ ಇದು 2.5ಗೆ ರೆಡಿ ಆಗಿದೆ. ಈಗ ಇದನ್ನು ಕೂಡ ನಾನು ಜಾಯಿಂಟ್ ಮಾಡ್ಕೊತೀನಿ. ಇದು ಲೈನಿಂಗು, ಮೇನ್ ಕ್ಲಾತ್ ಶಾರ್ಟೇಜ್ ಇರೋದ್ರಿಂದ ಲೈನಿಂಗ್ ಹಾಕ್ತಿದ್ದೀನಿ. ಸೊ ಈ ರೀತಿ ಎರಡನ್ನು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆದ್ಮೇಲೆ ಇದು ಬಂದು ಈ ಮೇನ್ ಕ್ಲಾತ್ ಇಂದ ಏನಿದೆ 3 ಇಂಚಿಂದು ನಾನು ಈ ಕಡೆ ಅಟ್ಯಾಚ್ ಮಾಡ್ತೀನಿ. ಮತ್ತೆ ಇಲ್ಲಿ ಹುಕ್ಸನ್ನ ಹಚ್ಚೋದು ನಾನು ಈ ಕಡೆ ಸೈಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ, ಗುಂಡಿ ಪಟ್ಟಿ ಹಚ್ಚೋದು ಹೇಗೆ ಅಂತ ನೋಡಿ. ಅದರಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಬನ್ನಿ ಫ್ರೆಂಡ್ಸ್ ಅಟ್ಯಾಚ್ ಮಾಡೋಣ.
ಈ ರೀತಿ ಆದಮೇಲೆ ಇಲ್ಲಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಈಗ 2 ಮ್ಯಾಚ್ ಆಗತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಚೂರು 1 ಪಾಯಿಂಟ್ ಅಷ್ಟು ಇದು ಜಾಸ್ತಿ ಇದೆ. ಸೊ ಇದನ್ನು ನಾನು ಕಟ್ ಮಾಡ್ಕೊತೀನಿ ಇಲ್ಲಿ. ಅಳತೆ ಬ್ಲೌಸಿಂದು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ಇಲ್ಲಿ ಪೈಪಿಂಗ್ ಮಾಡೋದಕ್ಕೆ 1/4 ಇಂಚ್ ಬೇಕು, ಅದು ಎಕ್ಸ್ಟ್ರಾ ಇದೆ ಅಲ್ಲಿ. ಈಗ ಬ್ಯಾಕ್ ಸೈಡ್ ಬಟ್ಟೆ ತಗೊಂಡಿದ್ದೀನಿ. ಇಲ್ಲಿ ಸೀದಾ ಇಟ್ಕೋಬೇಕು. ಇದು ಬಂದು ಸೀದಾ, ಇದು ಉಲ್ಟಾ ಈ ಕಡೆ. ಈಗ ನಾವು ಯಾವ ರೀತಿ ಇಟ್ಕೋಬೇಕು ಅಂದರೆ, ಇದನ್ನ ನಾವು ಉಲ್ಟಾ ಇಟ್ಕೋಬೇಕು. ಈ ಪಟ್ಟಿ ಏನಿದೆ ಈ ಕಡೆ ಸೈಡ್ ಬರಬೇಕು. ಸೊ ಇದು ಕೂಡ ಹೀಗೆ ಇಟ್ಕೋಬೇಕು. 2 ಗುಂಡಿ ಪಟ್ಟಿ ಈ ಸೈಡ್ ಬರುತ್ತೆ ಒಳಭಾಗ. ಈಗ ನಾವಿಲ್ಲಿ ಇದನ್ನ ಜೋಡಿಸಿ ಹೊಲಿಬೇಕು. ಅರ್ಧ ಇಂಚಿಗೆ ನಾವಿಲ್ಲಿ ಹೊಲಿಗೆನ ಬಿಡಬೇಕಾಗುತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, 2 ಸೇಮೇ ಇದೆ. ಈಗ ನಾವು ಸ್ಲೀವ್ಸನ್ನ ರೆಡಿ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಸ್ಲೀವ್ಸನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಉಲ್ಟಾ ಸೀದಾ ಏನು ಇಂಟು ಮಾರ್ಕ್ ಹಾಕ್ಕೊಂಡಿದ್ದೀವಿ, ಈ ಇಂಟು ಮಾರ್ಕ್ ಹಾಕೊಳ್ಳೋ ಉದ್ದೇಶ ಇದು ಉಲ್ಟಾ ಅಂತ. ಸೊ ಆಗ ಮಡಕೆ ಅನ್ನೋದೇನಿದೆ ಹಿಂಗೆ ಮಡಚಿ ಹೊಲಿಯೋದು, ನಾವು ಇಂಟು ಮಾರ್ಕ್ ಸೈಡೆ ಮಡಚಿ ಹೊಲ್ಕೋಬೇಕು. ಈ ರೀತಿ ಫಸ್ಟು 1/4 ಇಂಚು ಮಡಚಿ ಹೊಲ್ಕೋಬೇಕು. ಕೆಳಗೆ 1/4 ಇಂಚು ಬಿಟ್ಟಿದ್ದೆ ನಾನು. 1/4 ಇಂಚು ಸಣ್ಣಕ್ಕೆ ಮಡಚಿ ಹೊಲ್ಕೊಂಡ್ರೆ ಇನ್ನು 1 ಇಂಚು ಈ ರೀತಿ ಫೋಲ್ಡಿಂಗಿಗೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲ್ಕೊಂಡ್ಮೇಲೆ ಈಗ ನಾವು ಇಲ್ಲಿ ಸೈಡಿಗೆ ಸರಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, 2 ಇಲ್ಲಿ ಸಮವಾಗಿ ಬಂದಿದೆ. ಅಕಸ್ಮಾತ್ ಒಂಚೂರು ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಿದೆ ಅಂತ ಅನಿಸಿದ್ರೆ
ಕಟ್ ಮಾಡ್ಕೋಬಹುದು. ನನಗಿಲ್ಲಿ ಸಮ ಬಂದಿದೆ. ಹಾಗೆ ಎರಡನ್ನೂ ಚೆಕ್ ಮಾಡ್ಕೋಬೇಕು. ನೋಡಿ, ಎರಡು ಸಮ ಬಂದಿದೆ. ಸೊ ಈಗ ನಾವು ಅಟ್ಯಾಚ್ ಮಾಡೋಣ. ಈಗ ತೋಳಲ್ಲೂ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ, ರೈಟ್ ಸೈಡ್ ಯಾವ್ದು ಬರುತ್ತೆ ಅಂತ. ಸೊ ಅದನ್ನ ನಾವು ಇಲ್ಲಿ ಒಳಭಾಗ ಏನು ತೆಗ್ದಿರ್ತೀವಲ್ವ ಅದು ಮುಂದ್ಗಡೆ ಅಟ್ಯಾಚ್ ಆಗಬೇಕು. ಸೊ ಈ ರೀತಿ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು ತೋಳಿಗೆ ಬರುವಂಥದ್ದು. ನೋಡಿ, ಇದು ಒಳ ತೆಗ್ದಿದ್ದೀವಿ. ಸೊ ನೀವು ಮೊದಲೇ ಈ ರೀತಿ ಸೆಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಈ ಮುಂಭಾಗ ಏನಿದೆ ಇದನ್ನು ಕೂಡ ನೀಟಾಗಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ತೋಳು ಅಟ್ಯಾಚ್ ಮಾಡೋದೇನಿದೆ ಈ ಮುಂಭಾಗದ್ದು ಇದು ಅಟ್ಯಾಚ್ ಆಗಬೇಕು. ಸೊ ಅದೇ ರೀತಿ ಇದು ಕೂಡ ಈ ಸೈಡ್ ತೋಳಿಗೆ ಅಟ್ಯಾಚ್ ಆಗಬೇಕು. ಇದು ಬಂದು ಇದಕ್ಕೆ ಅಟ್ಯಾಚ್ ಆಗುತ್ತೆ. ಸೊ ಈ ಲೆಫ್ಟಿಂದ ನಾನು ಆಮೇಲೆ ಹಚ್ಚುತ್ತೀನಿ. ಈಗ ಇದು ಏನಿದೆ ಮೇಯ್ನು, ಇದನ್ನ ಈ ರೀತಿ ಹಾಕೋಬೇಕು. ಇದು ಉಲ್ಟಾ ಏನಿದೆ ಮೇಲೆ ಬರಬೇಕು. ಈ ರೀತಿ ಸರಿಯಾಗಿ ಇದೆಯಾ ಅಳತೆ ಅನ್ನೋದನ್ನ ಈಗ ಚೆಕ್ ಮಾಡೋಣ. ಪರ್ಫೆಕ್ಟ್ ಆಗಿ ಇದೆ ಫ್ರೆಂಡ್ಸ್. ಸೊ ಬನ್ನಿ ಈಗ ಹೊಲಿಯೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಇನ್ನೊಂದು ಹೊಲಿಗೆನ ಹಾಕೋಬೇಕು. ಈಗ ರೈಟ್ ಸೈಡಿಂದು ತೋಳು ರೆಡಿಯಾಗಿದೆ. ಈಗ ನಾನು ಲೆಫ್ಟ್ ಸೈಡು ಇದೇ ಥರ ಸೇಮು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎರಡು ಕಡೆನೂ ನಾನು ತೋಳನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಸೈಡ್ ಫಿಟ್ಟಿಂಗು ಏನಿದೆ ಅದನ್ನು ನಾವು ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಸ್ಲೀವ್ಸ್ ಏನಿದೆ ಎರಡು ಸಮವಾಗಿ ನಾವು ಜೋಡಿಸ್ಕೊಬೇಕು. ಜೋಡಿಸ್ಬಿಟ್ಟು ಇಲ್ಲಿ ನಾವು ಪಿನ್ನನ್ನು ಹಾಕೋಬೇಕಾಗತ್ತೆ. ಇಲ್ಲೂ ಕೂಡ ಸಮವಾಗಿ ಬರೋ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡ್ಮೇಲೆ ಈ ರೀತಿ ಇಲ್ಲಿ ಪಿನ್ನನ್ನು ಹಾಕೋಬೇಕು, ಅವಾಗ ಜರುಗೋದಿಲ್ಲ ಅದು. ಸೊ ಇಲ್ಲೂ ಕೂಡ ನಾನು ಕೆಳಗಡೆ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪೀಸ್ ಕೊಟ್ಟು. ಸೊ ಅವೆರಡು ಸಮ ಬರೋ ಹಾಗೆ ನೋಡ್ಕೋಬೇಕು. ಇಲ್ಲಿ ಎರಡು ಸೇಮ್ ಬರ್ತಾ ಇದೆ. ಸೊ ಮೊದಲು ನಾವು ಸ್ಲೀವ್ ಅಳತೆ ಏನಿದೆ ಅದನ್ನು ತಗೊಳ್ಳೋಣ. ಅಳತೆ ಬ್ಲೌಸ್ ಪ್ರಕಾರ ಇಲ್ಲಿ ಮಾರ್ಕನ್ನು ಮಾಡ್ಕೊತೀನಿ. ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಹೊಲಿಗೆ ಎಲ್ಲಿ ಬಂದಿದೆ ಅಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಬೇಕು. ಸೊ ಇದು ಅಷ್ಟೇ ಸೇಮು. ಈ ಜಾಯಿಂಟ್ ಏನಿದೆ ಈ ಜಾಯಿಂಟ್ ಸೇಮು ಇಟ್ಕೊಂಡ್ಬಿಟ್ಟು ಈ ಜಾಯಿಂಟ್ ಎಲ್ಲಿ ಬರುತ್ತೆ ನೋಡ್ಕೋಬೇಕು.
ಸೊ ಇವಾಗಿದು ಇಲ್ಲಿ ಬರ್ತಾ ಇರೋದ್ರಿಂದ ಈ ರೀತಿ ಮಾರ್ಕನ್ನ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಉಕ್ಸು ಪಟ್ಟಿ ಏನಿದೆ, ಉಕ್ಸು ಪಟ್ಟಿ ಇದೆ, ಇಟ್ಕೋಬೇಕು. ಈ ಉಕ್ಸು ಪಟ್ಟಿ ಏನಿದೆ ಈ ರೀತಿ ಇಟ್ಕೊಂಡು ಇದು ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಈ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ, ಈ ಪಾಯಿಂಟಿಂದ ಇಲ್ಲಿ ಜಾಯಿಂಟ್ ಆಗೋ ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ, ಅಲ್ಲಿವರೆಗೂ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಸೊ ಇದಕ್ಕೂ ಕೂಡ 1.5 ಇಂಚು ನಾನು ಮಾರ್ಜಿನ್ ಕೊಟ್ಟಿದ್ದೆ, ಅಲ್ಲಿವರೆಗೂ ಇಟ್ಕೋಬೇಕು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೊ ಈ ಮಾರ್ಕ್ ಏನಿದೆ ಅದ್ರ ಮೇಲೆ ಹೊಲಿಗೆನ ಹಾಕಬೇಕು. ಈ ಪಾಯಿಂಟು ಸೇರಿಸ್ಬೇಕು. ಇದೇ ರೀತಿ ಇಲ್ಲಿ 3 ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಫ್ರೆಂಡ್ಸ್. ಅದೇ ರೀತಿ ಈ ಕಡೆ ಸೈಡು ಕೂಡ ಸೇಮ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, 2 ಸೈಡು ನಾನು ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಟಕ್ಸನ್ನು ನಾನು ಹಿಡಿಬೇಕೀಗ. ಸೊ ಇಲ್ಲಿಂದ ಇವರು ತುಂಬ ದಪ್ಪ ಇರೋದ್ರಿಂದ 5 ಕಾಲಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೆಂಟರಿಂದ 5 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 3/4 ಇಂಚು ಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ 4/4 ಇಂಚಿಗೆ ಹಿಡಿಬೇಕು. ಎರಡು ಕಡೆ ಟಕ್ಸ್ ಹಿಡಿದ ಮೇಲೆ ಅಳತೆ ಬ್ಲೌಸ್ ಏನಿರುತ್ತೆ ಸೊಂಟದ ಕೆಳಗೆ ವೇಸ್ಟ್ ಏನಿದೆ ಇದು ಚೆಕ್ ಮಾಡಬೇಕು ಸರಿಯಾಗಿದೆಯೋ ಇಲ್ಲ ಅಂತ. ಸೊ ಈ ಉಕ್ಸು ಏನಿದೆ ಉಕ್ಸ್ ಪಟ್ಟಿಯಿಂದ ನಾವು ಹಿಡಿತಾ ಹೋಗ್ಬೇಕು ಅಳತೆ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಚೆಕ್ ಮಾಡಿದ ಮೇಲೆ ನೀವು ಇಲ್ಲಿ ಎಕ್ಸ್ಟ್ರಾ ಹೊಲಿಗೆ ಏನಿದೆ ಅದನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನಾನು 3 ಸ್ಟಿಚಿಂಗು ಹಾಕಿದ್ದೀನಿ. ಸೊ ಈಗ ಕಂಕ್ಳಲ್ಲಿ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಪ್ಲಸ್ ಏನಿದೆ ಮಾರ್ಕೋ ಆ ರೀತಿಯಲ್ಲೇ ಬಂದಿದೆ ಅಂದರೆ ಈ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ ಅಂತ
ಸೊ ನಾನೀಗ ಈ ಕೊಳಪಟ್ಟಿ ಏನಿದೆ ಇದು ಪೈಪಿಂಗ್ ಮಾಡೋದು ಹೇಗೆ ಅಂತ ನಾನು 2 ಪ್ರೀವಿಯಸ್ ವಿಡಿಯೋ ಕೆಳಗೆ ಮಾಡಿದ್ದೀನಿ. ಇದ್ರ ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಈಗ ನಾನು ಲಾಂಗ್ ವಿಡಿಯೋ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.